ನಿಮ್ಮ ಹೆಸರು ಹೇಳಿ ಸರ್. ಬಸವಯ್ಯ ಅಂತ. ಊರು ಯಾವುದು? ದೊಡ್ಡ ಬಾರಗೋಡ್ನಳ್ಳಿ, ಹಾಂ. ಮೈಸೂರು ತಾಲೂಕು, ಇಲ್ವಾಲ ಹೋಬಳಿ. ಈಗ ನಮ್ಮಲ್ಲಿ ಕೇರ್ನಾರದಿಂದ ಬಾಳೆ ಗಿಡ ತಗೊಂಡಿದ್ರಿ. ಎಷ್ಟು ಗಿಡ ತಗೊಂಡಿದ್ರಿ? 1300 ಏಲಕ್ಕಿ ಗಿಡ ತಗೊಂಡಿದ್ರಿ. ಎಷ್ಟು ತಿಂಗಳಾಯಿತು? 5 ತಿಂಗಳು ಆಗಿರ್ಬೇಕು ಸರ್. ಒಂದು 6 ತಿಂಗಳಾಗಿದೆ ಅಂತ ಅನ್ಕೊಳ್ಳೋಣ. ಒಳಗಡೆ ಏನೇನು ವ್ಯತ್ಯಾಸ ಇದೆ ಏನೋ ನೋಡೋಣ. ನೋಡಿ, ಇದು ಗರಿ ಮುರಿದೋಗಿರೋದು ಇವೆಲ್ಲ ಆಯಿತಾ. ಇಲ್ಲಿ ರೋಟ್ರಿ ಓಡಿಸಿದ್ರಣ. ಇದು ಈ ರೋಟ್ರಿ ಓಡಿಸಿದಾಗ ಈ ಬೇರ್ಗೆ ಡ್ಯಾಮೇಜ್ ಆದಾಗ ಇವು ಹಿಂಗೆ ಆಯ್ತವೆ. ಈ ಬೇರ್ ಕಿತ್ತಾಯ್ತವಲ್ಲ, ಅದಕ್ಕೆ ಹೆಂಗೆ ಆಗ್ತಕ್ಕಂಥದ್ದು. ಸೊ ಇವು ಕೆಲವೊಂದು ಗೊಬ್ಬರ ಬೇಕಾಯ್ತು. ಗೊಬ್ಬರ ಏನೇನು ಕೊಟ್ಟಿದ್ರಿ ಹೇಳಿ ಈಗ? DAP ಮತ್ತು ಮಾಮೂಲಿ ಇದು ಕೊಟ್ಟಿವಿ. ಹಾಂ, 1 2 3 ಗೊಬ್ಬರ ಕೊಟ್ಟಿದ್ದೀರಾ? 3 ಗೊಬ್ಬರ ಕೊಟ್ಟರೆ ನಿಮಗೆ 1 2 2 ಗೊಬ್ಬರ, ಕೆಳಗಡೆ ಡ್ರಂಚಿಂಗ್ 1 3 ಕೊಟ್ಟರು ನೀವು ಒಟ್ಟಿಗೆ. ಸರಿ ಸರ್. ಸರ್, ಹೆಂಗೆ ಗೊತ್ತು? ಈಗ ನೀವು ಕೋಳಿ ಫಾರ್ಮಲ್ಲಿ ನೀವು ಏನಾದೆ ಅಂತ ಹೇಳ್ತೀರಿ. ನಾವು ಬಾಳೆ ಗಿಡದಲ್ಲಿ ಕೂತಿರ್ತೀವಿ, ಇಷ್ಟ ಗೊಬ್ಬರ ಕೊಟ್ಟಿದ್ರಿ ಇಂಥ ತಿಂಗಳಲ್ಲಿ ಅಂತ ಹೇಳ್ತೀನಿ ನಾನು. ಈಗ ನೋಡಿ, ಬೇಕಂದ್ರೆ ಇದು ಅಲ್ಲಿ 1 ಗೊಬ್ಬರ ಕೊಟ್ಟಿದ್ರಿ, 2 ಗೊಬ್ಬರ, ಕೆಳಗಡೆ ಒಂದು ಡ್ರಂಚಿಂಗ್ 3 ಗೊಬ್ಬರ. ಮಾರ್ಕೆ ಕಾಣಿಸ್ತದೆ ನಮಗೆ. ಇದು ಏಲಕ್ಕಿ ಯಾಕೆ ಪಚ್ಚಬಳೆ ಬಂಚಿ ಟಾಪ್ ಥರ ಬಂದ್ಬಿಟ್ಟದೆ. ಇದು ಕತ್ತರಿಸಾಕ್ ಬಿಡಿ. ಇದು ಬರುತ್ತೆ, ಸಾವಯವ ಗೊಬ್ಬರ ಕೊಟ್ಟರು ಬರ್ತದೆ. ಇದು ಸುಮಾರು ಕಡೆ ಬಂದೈತೆ. ಇದು ಬಂಚಿ ಟಾಪ್ ಅಂತ. ಅದು ನೀವು ನಿಮ್ಮ ನೊಣ ಇರುತ್ತಲ್ಲ, ಕೋಳಿ ಫಾರ್ಮ್ ನೊಣ, ಅದರಲ್ಲೂ ಬರುವಂಥದ್ದು. ಅಣ್ಣ, ಹಳ್ಳಿ ದಿಡಿಯವ್ರಿಗೆ ನೀರಿಲ್ಲ ಕಾರಣ. ನೀರಿಲ್ಲ, ಹೋಗಿದೆ ಮನೆ. ಪಾಪ ಆರೋಗ್ಯ ಬೇರೆ ಹದಗೆಟ್ಬಿಟ್ಟಿದೆ ಅವ್ರಿಗೆ. ನೋಡಿ, ಗೆಡ್ಡೆ ಎಲ್ಲ ತುಂಬ ಚೆನ್ನಾಗಿದೆ. ಗಾಳಿ ಸಿಗ್ತಾನೆ ಹೋದ್ರು ಸಾಕು ಒಟ್ಟಿನಲ್ಲಿ ನಮಗೆ. ಗಾಳಿ ಈಗ ಇಲ್ವಲ್ಲ ಸರ್. ಈಗ ಅಯ್ಯೋ, ನೋಡಿ ಬನ್ನಿ. ಇದು ಇವತ್ತು ಯಾವಾರ ಹೊಂಬಾಳೆ ತೋರಿಸೋದಾ? ಬಂದಿರೋದ? 2 ತೋರಿಸ್ಲಾ? ಹಾಂ, ನೋಡಿ, ನಿಮ್ಮ ಜಮೀನೊಳಗೆ ಬಂದಾಗ ನಮಗೆ ಹೊಂಬಾಳೆ ಕಾಣ್ತವೆ. ನೋಡಿ, ಅದು ಆ ಕಡೆದು ಕೊನೆಯದು ಡೆಲಿವರಿ ಆಯ್ತೈತೆ. ನಾವು ನೋಡಿಲ್ಲ. ನೀವೇ ನೋಡಿಲ್ವಾ? ಹ್ಞೂ, ಈಗ ಲೇಬರ್ ತೋರಿಸ್ರು ನೋಡಿ. ಹಾಂ, ಇದೊಂದು ಗೊನೆ ಬಂದೈತೆ. ಇದು ಗೊನೆ ಬಂದೈತೆ. ಟೇಪ್ ಹೊಡ್ಸೋಸ್ಬಿಡೆ. ಟೇಪ್ನ ಹೊಡಿಸಿ, ಯಾಕೆಂದರೆ ಗಾಳಿ ಸ್ವಲ್ಪ ಇದೆ. ನೋಡಿ, ನೀವು ಕರೆಕ್ಟಾಗಿ ನೀರನ್ನ ಮೇಂಟೈನ್ ಮಾಡಿದ್ದೀರಾ. ಚೆನ್ನಾಗಿದೆ. ಇದು ಗಿಡ ಏನು ಅನ್ನಿಸ್ತಾಣ ನಿಮ್ಗೀಗ? ಸರ್, ನಮ್ಗೆ ಅನುಭವ ಇಲ್ಲ, ಅದಕ್ಕೆ ನೀವು ಕೇಳ್ಕ ಮಾಡ್ತಾ ಇದ್ದೀವಿ. ಇದು ಅನುಭವ ನೋಡ್ತಾ ಇರ್ತೀನಿಲ್ಲ. ಹಾಂ, ಆ ಕ್ಲೈಮೆಲ್ಲ ಮಾಡ್ಕೊಂಡು ಡ್ರಿಂಕಿಂಗ್ ಮಾಡೋಕೆ ಗೊಬ್ಬರ ಇದೆಲ್ಲ ಕೊಟ್ಟರಾಗಲ್ವಾ? ಈಗ ಹಂಗೆ ಹಾಕಿಲ್ಲ. ಇಲ್ಲಿಗೆ ಈ ಕಡೆ ಕರ್ದ ಲೀಟ್ರು, ಆ ಕಡೆ ಕರ್ದ ಲೀಟ್ರು ಅರ್ಜೆಂಟಾಗಿ ಡ್ರಂಚಿಂಗ್ ಕೊಡ್ಬೇಕು. ಎಲ್ಲ ಕೊನೆ ಬರ್ತಾವೆ. ಇಲ್ಲಿಗೂ ಇಬೇಕು, ಬುಡಕ್ಕೂ ಹೆಂಗಿಲ್ಲ. ನೀವು ಇಲ್ಲಿಗೆ ಹೋದ್ರೆ ನಾನು ತಗೊಳ್ಳೋದು. ನೀವು ಡ್ರಿಪ್ಪಲ್ಲಿ ಎಳಿಸ್ತೀರಾ? ಡ್ರಿಪ್ಪಲ್ಲಿ ಹೋಯ್ತದಾ? ಡ್ರಿಪ್ಪಲ್ಲಿ ಎಲ್ಲ ಕಡೆಗೂ ಸಮರ್ಪಕವಾಗಿ ಹೋಗ್ದೆ ಹೋಗ್ಬಿಟ್ಟೋದು ಅಂತ ಅಷ್ಟೇ, ಇನ್ನೇನು ಅಲ್ಲ. ನೋಡಿ, ಇದೊಂದು ಗಿಡ ಏನೋ ಆಗೈತೆ. ಬನ್ನಿ. ಏನು ಸರ್, ನೀವು ಗೊನೆನೇ ನೋಡಿಲ್ಲ? ನಿಮ್ಮ ತೋಟದಲ್ಲಿ ನೀವು ಓಡಾಡ್ತಾ ಇರಬೇಕು. ನೋಡಿ, ಇದು ಬೇರೆ ಕಿತ್ತೋಗಿ ಹಿಂಗೆ ಆಗಿರೋದು ರೋಟ್ರಿ ಹೊಡೆದಾಗ. ಇದೇ ರೋಗ ಏನಲ್ಲ, ಅದು ರೋಗದ್ದೇನಲ್ಲ. ಬರ್ತವೆ ಸರ್, ಗೊನೆ ಬರ್ತವೆ, ಚೆನ್ನಾಗಿ ಬರ್ತವೆ. ಈ ಕುಯ್ದುಬಿಟ್ಟು ಇದು ಬರ್ದಂಗೆ ಮಾಡಕ್ಕೆ ಹಿಂಗೆ ಮರಿಗಳು ಮರಿಗಳು ಬರ್ದಂಗೆ ಮಾಡೋಕ್ಕಾಗಿಲ್ಲ. ನೋಡಿ, ಈ ಕಡೆ ಮೇಲ್ಗಡೆಗೆ ನೀರು ಎಟ್ಟೆ ಆಗಿತ್ತಾ? ಹಾಂ, ನೀರು ಎಟ್ಟೆ ಆಗಿರೋ ಕಡೆ ಈ ಥರ ಆಗಿರುತ್ತೆ. ತೋರಿಸ್ತೀನಿ. ಹಾಂ. ನೋಡಿ, ಇದೊಂದು ಗೊನೆ ಬರ್ತೈತೆ. ಇದು ಹಾಂ, ನೋಡಿ, ಇಲ್ಲಿಂದ ರೈತರಿಗೆ ಹೇಳೋದೇನೆಂದರೆ, ನೀರು ಈ ಕಡೆ ಎಟ್ಟೆ ಆಗಿದೆ, ಅಲ್ಲಿಂದ ಆಚೆ ಚೆನ್ನಾಗಿದೆ. ಹಾಂ, 3 ದಿನದಿಂದ ನೋಡ್ಕೊಂಡು ಈ ಕಡೆಗೆ ಬಿಟ್ರಿ. ಈ ಕಡೆಗೆ ನೀರು ಏನಾದ್ರು ಚೆನ್ನಾಗಿ ಕೊಟ್ಟಿದ್ರೆ ಇನ್ನೂ ಡೆವಲಪ್ ಆಗಿರೋದು. ಇದು ಇಲ್ಲಿ ನೋಡಿ, ಇದು ನೀರಿಲ್ದೇ ಆಗಿರ್ತಕ್ಕಂಥ ಸಮಸ್ಯೆ. ಹೌದಲ್ವಾ? ಜನ ಏನಂತಾರೆ ಅಂದ್ರಣ್ಣ, ಇದು ರೋಗ ಅಂತಾರೆ. ಈ ಸೆಂಟ್ರಿಗೆ ನೀರು ಕೊಡಬೇಕು ಅಂತ ನಾವು ಹೇಳಿದ್ವಿ. ನಿಮ್ಮ ಅನುಭವದಲ್ಲಿ ಹೇಳೋಣ. ಆ ಕಡೆಗೆ ಚೆನ್ನಾಗಿದೆ ನೀರು ಒಯ್ದೈತೆ ನೋಡ್ಕೊಂಡು, ಆಮೇಲೆ ಫೋನ್ ನೋಡ್ಕೊಂಡು ಹಿಂಗೆ ಮಾಡಿದ್ರು. ಆಮೇಲೆ ಮೇಂಟೈನ್ ಮಾಡೋದು. ಈ ಕಡೆ ಆಮೇಲೆ ನೀರು ಈ ಕಡೆಗೆ ಬಿಟ್ರೆ, ಅಲ್ಲಿ ಬಿಟ್ಟ ಮೇಲೆ ಸ್ವಲ್ಪ ಸುಮಾರು ಕಾಣಿಸ್ತದೆ. ಏನಿಲ್ಲ, ರಿಕವರಿ ಆಯ್ತದ. ಒಂದು ಹಳ ಮಳೆ ಬಿದ್ದುಬಿಟ್ರೆ ಇನ್ನೂ ಸೂಪರ್ ಆಯ್ತು. ಬನ್ನಿ, ರಾತ್ರಿ ಲೈಟಾಗಿ ಬಿದ್ದಾಯ್ತಲ್ಲ. ನೋಡಿ, ನೀರು ಇಲ್ದೇ ಹೋದರೆ ಈ ಥರ ಸಮಸ್ಯೆ ಬರ್ತದೆ. ನೀರನ್ನು 2 ಅಡಿ ದೂರ ಕೊಡಬೇಕು. ನೋಡಿ, ಇದು ಎತ್ತರವಾಗಿರೋ ಪ್ರದೇಶ ಅಲ್ವಾ, ಅದಕ್ಕೆ ನೀರಿಲ್ಲ ಈ ಕಡೆ. ಯಾವುದು ಇಲ್ಲ ಪಚ್ಚಬಳೆ ಲೇಟ್ ಆಗುತ್ತೆ. 1 ತಿಂಗಳು ಸ್ವಲ್ಪ ಲೇಟ್ ಆಗುತ್ತೆ ಪಚ್ಚಬಳೆ. 90 ದಿನ ಕಟಿಂಗು, 3 ತಿಂಗಳಿಗೆ. ಹಾಂ, ಏಲಕ್ಕಿನೂ ಇಲ್ಲೆಲ್ಲ ಬರ್ತಾವೆ ನೋಡಿ. ನೋಡಿ, ಇದು ಏಲಕ್ಕಿಲ್ಲ. ಇಲ್ಲೂ ನೋಡಿ, ಇದು ಹೊಂಬಳೆ ಬರ್ತೈತೆ. ಇದು ಬಿಸಿಲು ಬಂದರೆ ಗಿಡ ಹೈಟ್ ಹಾಕಿಲ್ಲ, ನೆರಳಾದರೆ ಗಿಡ ಹೈಟ್ ಆಗ್ತೈತೆ. ನೋಡಿ, ಇವೆಲ್ಲ ಯಾಕೆ ಹೈಟ್ ಆಗಿಲ್ಲ ಜಾಸ್ತಿ ಅಂದರೆ, ನಿಮ್ಮದು ಓಪನ್ ಪ್ಲೇಸು, ಬಿಸಿಲು ಚೆನ್ನಾಗಿ ಬೀಳ್ತದೆ. ಅದಕ್ಕೇ ಯಾವಾಗ ನೀರು ಕಡಿಮೆ ಆಯಿತು ಹಳದಿ ಕಲರ್ ಬರ್ತದೆ. ನೀರು ಬಿಟ್ಟ ಮೇಲೆ ಸ್ವಲ್ಪ ಕಂಟ್ರೋಲ್ ಬಂದಿದೆ ಅನ್ಸೋದು ನಿಮಗೆ.
ಟೇಪ ಹೊಡೆಸಿದ್ರೆ ಒಳ್ಳೇದಣ್ಣ. ಯಾಕೆಂದರೆ ಇಷ್ಟೆಲ್ಲ ಬೆಳೆದ್ಬಿಟ್ಟು ಗಾಳಿ ಇವತ್ತು ಕೋಲಾರದವ್ರೊಬ್ಬರು ಫೋನ್ ಮಾಡಿದರು 3000 ಗಿಡ ಬಿದ್ದಾವದೆ ನಂದು ಕಣ ಅಂತ. ನೋಡಿ ಗೊನೆ ಫಸ್ಟ್ ಕ್ಲಾಸಾಗಿ ಬಂದಿರೋದು ನೋಡಿದ್ದೀರಾ? ನೋಡಿ ಸರ್ ನೆನ್ನೆ ತಿರ್ಗಾಡ್ದೆ ಹಾಂ ಅಂತ ನೋಡಿಕಿಲ್ಲ ನನಗೋಸಿ 10,000 ಭಯ. ಕೆಳಗಡೆ ನೋಡ್ತೀರಾ ಅಷ್ಟೇ, ಮೇಲ್ಗಡೆ ಬಂದೈತೆ ನೋಡಿ. ಇದು 1 2 3 4 5 6 7 8 9 ಚಿಪ್ ಬಂದೈತೆ. ಹಾಂ ನೀರು ಕೊಟ್ಟಿದ್ರೆ ಇನ್ನೊಂದು 2 ಚಿಪ್ ಜಾಸ್ತಿ ಬರೋವು, ಇವೆಲ್ಲ ಉದುರೈತವೆ. ಇವು ಶಾಂಪಲ್ ಗೊನೆಗಳು ಏನು ತೊಂದ್ರಲ್ಲ, ಮುಂದೆ ಬರೋವೆಲ್ಲ ಚೆನ್ನಾಗಿ ಬರ್ತವೆ. ಈ ಥರ ಗೊನೆಗಳು ಅಗ್ಲಾಗಿ ಬರ್ಬೇಕು, ಈ ಥರ ಕಾಯಿ ಹಿಂಗೆ ಅಗ್ಲಾಗಬೇಕು, ಆವಾಗ ಚೆನ್ನಾಗಿ ಬರ್ತವೆ. ನೋಡಿ ಇವೆಲ್ಲ ಆಲ್ರೆಡಿ ಬರ್ತವೆ ಗೊನೆ. ಇವು ನೀರು ಸಾಲ್ಟೇಜ್ ಆಗಿರೋದು ಅಷ್ಟೇ ಕಣ, ನೀರು ಸಾಲ್ಟೇಜ್ ಆಗಿದ್ದೆ. ಗೊಬ್ಬರ ಮೇಂಟೈನ್ ಮಾಡಿದೆ, ನೀರು ಅತಿ ಇರ್ತದೆ ಒಂಚೂರು ಮಾಡ್ಕೊತೀನಿ ಈಗ. ಹ್ಞೂ ನೀರೊಂದು ಮೇಂಟೈನ್ ಮಾಡಿಬಿಟ್ಟು ಈಗ ಮಳೆ ಬಿದ್ದಲ್ಲ, ಈಗ ಕೊಟ್ಬಿಡಿ ಇಮ್ಮಿಡಿಯೇಟಾಗಿ ಸಿಡಿತಾಣ ಚೆನ್ನಾಗಿ. ಇನ್ನೂ ಕಡಿದಿಲ್ಲ, ನಮ್ಮ ಮನೆಯವ್ರು ನಾವು ಇನ್ನೂ ಕಡ್ದಿಲ್ಲ ಅಂತಿದ್ದು. ನಿಮಗೆ ನೆಲ ನೋಡ್ ನನಗೂ ನಾವು ಬಂದರೆ ನೆಲನೂ ನೋಡ್ತೀವಿ ಮೇಲೂ ನೋಡ್ತೀವಿ, ಹಂಗಾಗಿ ನಾನು ಶೂ ಹಾಕ್ತೀನಿ. ಶೂ ಹಾಕೊಳ್ಳಿ. ಒಟ್ಟು ಎಲ್ಲ ಚೆನ್ನಾಗಿ ಬಂದೈತೆ. ನಮ್ಮದು KRR ತಂದಿರೋ ಬೇರೆ ಆರ್ಗ್ಯಾನಿಕ್ ನರ್ಸರಿ ಫಾರಮ್ಮು 9902038931 ಕರೆ. ಏನು ಅನಿಸ್ತದೆ ನಮ್ಮ ಬೆಳೆ ಗಿಡ ತಗೊಂಡ್ಮೇಲೆ ನಿಮಗೆ? ಚೆನ್ನಾಗಿದೆ ಅನ್ಸುತ್ತೆ. ನಾನು ಈಗ ನೋಡಿದ್ ಗೊನೆನೇ ನೋಡಿಲ್ಲ, ಗೊನೆನೇ ನೋಡಿಲ್ಲ ನೀವು? ಇರಲಿ. ಹಾಂ ಈಗ ಅದು ನಿಮಗೆ ಹೂ ಕತ್ತರಿಸೋದು ಹೇಳ್ಕೊಳ್ಳಿರೋದು ಸರಿ. ಬನ್ನಿ ಹೂ ಕತ್ತರಿಸೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಹಾಂ ಇದು ಇನ್ನೊಂದು ಅರ್ಧ ಅಡಿ ಬರಲಿ ಅಣ್ಣ. ಇದು ಇನ್ನೊಂದು ಅರ್ಧ ಅಡಿ ಚಿಪ್ಪು ಕರೆದು ಹಿಂಗೆ ಕೈಲಿ ಹಿಡ್ಕೊಳ್ಳೋಕೆ ಒಂದು ಇಷ್ಟದ ಬರ್ತದೆ, ಉದುರೋಯ್ತದೆ. ಆಗ ಕುಡ್ಲಲ್ಲಿ ಹಿಂಗೆ ಕತ್ತರಿಸಾಕಿ. ಹಾಂ ಫುಲ್ ಈಗ ಮೂತಿ ಹೊರಗಡೆ ಬರ್ತದಲ್ಲ, ಗ್ಯಾಪ್ ಉಳಿತದೆ ಹಿಂದ್ಗಡೆ. ಒಂದು ಅರ್ಧ ಅಡಿ ಕೈಲಿ ಹಿಡ್ಕೊಳಂಗಿರ್ಲಿ, ಆವಾಗ ಹೊಡೆದಾಕಿ ಅಣ್ಣ. ಒಂದು ಕೋಲ್ ತಗೊಂಡು ಇದು ಚಾಕು ಅಥವಾ ಮಚ್ಚು ಒಂದೇಟ್ಗೆ ಹೋಗ್ಬೇಕು, 2-3 ಏಟ್ ಹೊಡೆಯಂಗಿಲ್ಲ, ಒಂದೇಟ್ಗೆ ಆರೋ ಹೋಗ್ಲಿ. ಕೇರ್ ಮಾಡಲಿಲ್ಲ ಸರ್, ಇದಕ್ಕೆ ನಾನು ನೋಡಿದ್ರೆ ಮನೆ ನೋಡಿದ್ರೆ ನೀರು ನಾನು ಹಿಂಗೆ ಆಗಿದ್ದು, ಆ ಕಡೆ ಈ ಕಡೆ ಹೋಯ್ತು ಮಾಡ್ಬಿಟ್ಟೆ. ಹಾಂ 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 ಟೇಪ್ ಹೊಡೆಯೋರು ನಂಬರ್ ಕೊಡ್ತೀನಿ. ಅದು ಚಾಮರಾಜನಗರದವ್ರವೆ, ಇಲ್ಲಿ ಲೋಕಲ್ನಾಗ ಅವು ಇಲ್ಲ, ಕೆಲವರು ಹಳೆಯ ನಂಬರ್ಗಳು ಅವು ಇಲ್ಲ, ಅವರವು ಫಸ್ಟ್ ನಂಬರ್ ಅವೇ ಕೊಟ್ಟು ಬಿಡಿ. ಕಾರ್ ಕೆಳಗೆ ನಮ್ಮದು ಅಂತೂ ಹೊರಟು ಕಾರಲ್ಲ ಕಣಪ್ಪ, ಒಂದು ದುಡ್ಡು ಮಾಡ್ಕೊಡ್ತೀನಿ 5 ಲಕ್ಷ ಅಂದ್ರು, 5 ಲಕ್ಷ ಬಡಿ ನಮ್ಮ ಲೇಬರ್ ತೋರಿಸ್ರು. ನೋಡಿ 2 ಗೊನೆ ಹೊರಗಡೆ ಬಂದ ನೋಡಿ, ಒಂದು ಕಡೆ ನೋಡಿ ಇಲ್ಲೆಲ್ಲ ಬಂದಿಲ್ಲ ಹೊರಗಡೆ, ಇಲ್ಲೆಲ್ಲ ಭಾಗವೇ ನೋಡಿ, ಎಷ್ಟು ದೊಡ್ಡ ದೊಡ್ಡ ಗೊನೆಗಳು ಬರ್ತಾವೆ. ಎಷ್ಟು ತಿಂಗಳಪ್ಪ ಹಾಕಿ? 7.5 ತಿಂಗಳ. ಗೊಬ್ಬರ ಹಾಕಿಲ್ಲಪ್ಪ, ಹುಸಿ ಹಾಕಿಲ್ಲಪ್ಪ ಗೊಬ್ಬರ. ಅದ್ರ ಮೇಲೆ ತಕ್ಕದ ಮೇಲೆ ಬರೋದು. ಅಂದರೆ ಇದು ಊಟ ಕೊಟ್ಟರೆ ರೋಗ ಬರೋಕ್ಕಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇವಕ್ಕೆ. ಗೊಬ್ಬರ ಕೊಟ್ಟಕ್ಕೆ ಚೆನ್ನಾಗಿ ಬರೋದು. ಈ ಕಡೆ ತೇವಾಂಶ ಚೆನ್ನಾಗದೆ ನೋಡಿ, ಎಷ್ಟು ನೀಟಾಗಿ ಒಂದು ಕಲರ್ ಚೇಂಜ್ ಆಗಿಲ್ಲ. ಆ ಕಡೆ ಪೂರ್ತಿ ಎಲ್ಲ ನೀರು ಕಡಿಮೆ ಆಯಿತು, ಫುಲ್ ಕಲರ್ ಚೇಂಜ್ ಆಗಿದೆ. ಜನ ನನಗೆ ಅದು ಗೊತ್ತಿಲ್ಲ, ರೋಗ ಬತ್ತು ಅಂತಾರೆ. ನೀರನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿ ಅನ್ನೋದು ಇದೇ ಉದ್ದೇಶಕ್ಕೆ ನಾವು. ರೋಗದ ಬಗ್ಗೆ ನಿಮ್ಗೆ ನೋಡ್ತಾ ಇರ್ತಿಲ್ಲ TV ಫೋನ, ಅಲ್ಲಿ ನೋಡ್ಕೊಂಡಿದ್ದು ರೋಗ ಎಲ್ಲ ಕೊಂಡು ತುಂಬ ನಮ್ಮ ಮನೆಯವ್ರು ಹೇಳ್ಕೊಂಡು. ಅಣ್ಣ ಇವೆಲ್ಲ ಫುಲ್ ಬತ್ತಾವೆ ಅಣ್ಣ ಕೊನೆ. ಈ ಬ್ಯಾಚ್ ಎಲ್ಲ ಚೆನ್ನಾಗಿ ಗೊಬ್ಬರ ಹಿಡಿದು ಚೆನ್ನಾಗಿ ಬತ್ತಾವೆ. ಕಾಸಾದ್ರೆ ಸರಿ ಒಂದಷ್ಟು ರೈತರಿಗೆ ಕಾಸು ಹಾಕ್ಬೇಕಣ್ಣ. ಹಲೋ, ಹಾಂ ಬಾ ಮತ್ತೆ ಈಚೆಗೆ.